So 12 marks problem, when overdraft is given, ನಿಮ್ಗೆ ಇಲ್ಲಿ ಕ್ವಶನ್ ಒಳಗೆ ಓವರ್ ಡ್ರಾಫ್ಟ್ ಕೊಟ್ಟಿರ್ತಾನೆ ಅಥವಾ ಅದಕ್ಕೆ ನಾವು ಅನ್ಫೇವರೇಬಲ್ ಬ್ಯಾಲೆನ್ಸ್ ಅಂತ ಕರಿತೀವಿ ಅಂತ ನಾನು ಹೇಳಿದ್ದಲ್ಲ. ಓವರ್ ಡ್ರಾಫ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಅನ್ಫೇವರೇಬಲ್ ಬ್ಯಾಲೆನ್ಸ್. ಬ್ಯಾಂಕ್ ಒಳಗೆ ನಿಮ್ಮ ಕ್ಯಾಶ್ ಇತ್ತು, ಹಣ ಇತ್ತು ಅಂತಂದರೆ ಅದಕ್ಕೆ ನಾವು ಫೇವರೇಬಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸಾಲ ಇತ್ತು ಅಂತಂದರೆ ಅದಕ್ಕೆ ನಾವು ಕರಿತೀವಿ ಅನ್ಫೇವರೇಬಲ್ ಬ್ಯಾಲೆನ್ಸ್ ಅಂತ ಕರಿತೀವಿ ಅಥವಾ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಸೊ ಓವರ್ ಡ್ರಾಫ್ಟ್ ಅಂದರೆ ಏನು ನಾ ಈಗಾಗಲೇ ಹೇಳಿದ್ದೀನಿ. ಸೊ ಬಿಸ್ನೆಸ್ ಮನ್ ಬ್ಯಾಂಕ್ ಒಳಗೆ ಕರೆಂಟ್ ಅಕೌಂಟನ್ನು ಓಪನ್ ಮಾಡಿ ಬ್ಯಾಂಕಿನಿಂದ ಬೇಕಾದರೆ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಪಡ್ಕೋಬೋದು. ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ ಇದು ಒಂಥರ ಸಾಲ. ಇಟ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಎ ಲೋನ್. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಬ್ಯಾಂಕ್ನವರು ಅವರಿಗೆ ಒಂದು ಲಿಮಿಟಿನವರೆಗೆ ಓವರ್ ಡ್ರಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಓವರ್ ಡ್ರಾ ಅಂದರೆ ಏನು? ಅವ್ರ ಬ್ಯಾಲೆನ್ಸ್ ಎಷ್ಟು ಇರ್ತೈತಲ್ಲ ಅದಕ್ಕಿಂತ ಹೆಚ್ಚಿಗೆ ಅಮೌಂಟನ್ನು ಅವರು ಡ್ರಾ ಮಾಡ್ಬೋದು. ಈಗ ನೀವು ಎಸ್ ಪಿ ಅಕೌಂಟನ್ನು ಓಪನ್ ಮಾಡ್ತೀವಿ, ಬ್ಯಾಂಕ್ ಒಳಗೆ ಬ್ಯಾಲೆನ್ಸ್ ಎಷ್ಟೈತಿ ಅದಕ್ಕಿಂತ ಒಂದು ಪೈಸೆ ಜಾಸ್ತಿ ಬರೋದ್ರು ಡ್ರಾ ಮಾಡ್ಲಿಕ್ಕೆ ಬರೋದಿಲ್ಲ, ಹೌದಲ್ಲ? ಬ್ಯಾಂಕ್ನವ್ರು ಕೊಡ್ತಾರೇ. ಸಪೋಸ್ 10,000 ರೂಪಾಯಿ ಐತ್ರಪ್ಪ, 10,000 ರೂಪಾಯಿ 1 ಪೈಸೆ ಅಂತ ಬರೆದ್ರು ಅವರು ಏನು ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ವಿ ಆರ್ ನಾಟ್ ಸಪೋಸ್ ಟು ಡ್ರಾ ಮೋರ್ ದ್ಯಾನ್ ದಿ ಬ್ಯಾಲೆನ್ಸ್ ಇನ್ ಅವರ್ ಬ್ಯಾಂಕ್ ಅಕೌಂಟ್. ಬಟ್ ಇನ್ ಕೇಸ್ ಆಫ್ ಓವರ್ ಡ್ರಾಫ್ಟ್ ಫೆಸಿಲಿಟಿ, ಬ್ಯಾಂಕ್ನವರು ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಾಗ ಕಸ್ಟಮರ್ ಏನು ಮಾಡ್ಬೋದ್ರಪ್ಪ ಅಂತಂದರೆ ಅವ್ನಿಗೆ ಎಷ್ಟು ಲಿಮಿಟ್ ಕೊಟ್ಟಿರ್ತಾರಲ್ಲ, 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, ಡಿಪೆಂಡಿಂಗ್ ಆನ್ ಹಿಸ್ ಫೈನಾನ್ಷಿಯಲ್ ಪೊಸಿಷನ್. ಸೊ ಆ ಲಿಮಿಟಿನವರೆಗೆ ಅವನು ಬ್ಯಾಂಕ್ ಅಕೌಂಟ್ ಒಳಗೆ ಅಷ್ಟು ಅಮೌಂಟ್ ಇರಲಿದ್ರೂ ಸಹ ಆ ಲಿಮಿಟಿನವರೆಗೆ ಅವ ಡ್ರಾ ಮಾಡ್ಬೋದು. ಉದಾಹರಣೆಗೆ ಸಪೋಸ್ ನನಗೆ 1 ಲಕ್ಷ ರೂಪಾಯಿ ಓಡಿ ಫೆಸಿಲಿಟಿಯನ್ನು ಕೊಟ್ಟಾರ ಬ್ಯಾಂಕ್ನವರು, ನನ್ನ ಬ್ಯಾಲೆನ್ಸು ಬರೀ 5,000 ರೂಪಾಯಿ ಐತೆ, ಬ್ಯಾಂಕ್ ಒಳಗೆ 5,000 ರೂಪಾಯಿ ನನ್ನ ಬ್ಯಾಲೆನ್ಸ್ ಐತೆ. ಹಾಗಾದರೆ ನಾನು ಬ್ಯಾಂಕಿನಿಂದ ನನ್ನ 5,000 ರೂಪಾಯಿ ಪ್ಲಸ್ ಆ ಓಡಿ 1 ಲಕ್ಷ ರೂಪಾಯಿ, 1,05,000 ರೂಪಾಯಿ ಆದರೂ ನಾನು ಡ್ರಾ ಮಾಡ್ಬೋದು. Even though I have got only 5,000 in the bank, I can withdraw 1,05,000 because I have been granted 1 lakh rupees overdraft facility. ಸೊ ಹಂಗಾರೆ ಭಾಳ ಚಲೋ ಆತಲ್ಲ ಸರ್, ಹಂಗಾರೆ ನಾವು ಹಂಗೆ ಮಾಡ್ಬೋದು ಅಂತ ನೀವು ಹೇಳ್ಬೋದು. ಹಾಗೆ ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ಯಾರಿಗೆ ಓಡಿ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ ಅವರಿಗೆ ಮಾತ್ರ, ಹೌದಾ? ಹಂಗಾರೆ ದುಡ್ಡು ನಾವು ಓವರ್ ಡ್ರಾ ಮಾಡಿದರೆ, ಜಾಸ್ತಿ ಡ್ರಾ ಮಾಡಿದರೆ ತುಂಬೋದು ಯಾವಾಗ? ಸೊ ಇಲ್ಲಿ ಏನು ಸಪ್ರೇಟ್ ಅಕೌಂಟ್ ತೆಗಿಯೋದಿಲ್ಲ. ಇದ್ದ ಕರೆಂಟ್ ಅಕೌಂಟ್ ಒಳಗೆ ನಿಮ್ಗೆ ಓಡಿ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ. ನಿಮಗೆ ಯಾವಾಗ ದುಡ್ಡು ಬರ್ತಾವಲ್ಲ ಆವಾಗ ನೀವು ಜಮಾ ಮಾಡ್ದಂಗೆ ನಿಮ್ಮ ಆ ಓಡಿ ಕಡಿಮೆ ಹಾಕೋವಂತ ಬರ್ತೀವಿ. ನಾನು ಇಲ್ಲಿ 1,05,000 ರೂಪಾಯಿ ಡ್ರಾ ಮಾಡಿದ್ದೀನಿ, ಹಂಗಾರೆ 1 ಲಕ್ಷ ರೂಪಾಯಿ ಜಾಸ್ತಿ ಡ್ರಾ ಮಾಡ್ದಂಗೆ ಆಯ್ತು. ಸಪೋಸ್ ನಾವು ಹೋಗಿ 50,000 ರೂಪಾಯಿ ಡೆಪಾಸಿಟ್ ಮಾಡಿದೆ, ಆವಾಗ 50,000 ರೂಪಾಯಿ ಲೆಸ್ ಮಾಡಿ ನನ್ನ ಓಡಿ ನನ್ನ ಸಾಲ 50,000 ರೂಪಾಯಿ ಉಳಿಯಿತು. ಮತ್ತು 70,000 ರೂಪಾಯಿ ಬಂತು, ಹೋಗಿ ಜಮಾ ಮಾಡಿದೆ, ಅದರೊಳಗೆ 50,000 ರೂಪಾಯಿ ಲೋನನ್ನು ಲೆಸ್ ಮಾಡ್ಕೊತಾರೆ, ಉಳಿದು 20,000 ರೂಪಾಯಿ ನನ್ನ ಅಕೌಂಟಿಗೆ ಜಮಾ ಆಗ್ತಿತ್ತು. ಸೊ ಈ ಪ್ರಕ್ರಿಯೆ ಇಡೀ ವರ್ಷ ನಡೀತಾ ಇರ್ತದೆ. ಸಾಮಾನ್ಯವಾಗಿ ಓಡಿ ರಿಪೇ ಮಾಡಲಿಕ್ಕೆ 1 ವರ್ಷದವರೆಗೆ ಟೈಮ್ ಕೊಟ್ಟಿರ್ತಾರೆ. 1 ವರ್ಷದೊಳಗಾಗಿ ನಾವು ಅದನ್ನು ಮರುಪಾವತಿ ಮಾಡಲೇಬೇಕು. ಲಾಸ್ಟ್ ಡೇ ಏನಂತಲ್ಲ ನಾವು ಅದನ್ನ ಕ್ಲಿಯರ್ ಮಾಡಲೇಬೇಕು. ಕ್ಲಿಯರ್ ಮಾಡಿ ಮತ್ತು ಮುಂದೆ ಬೇಕಾದ್ರೆ ನಾವು ಸಾಲ ಅಥವಾ ಓವರ್ ಡ್ರಾಫ್ಟ್ ಮಾಡ್ಬೋದು. ಈ ರೀತಿಯಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಪ್ರಕ್ರಿಯೆ ನಡೀತಿತ್ತು. ಓಕೆ, ಸೊ ಇಲ್ಲಿ ಒಂದು ವೇಳೆ ನಿಮ್ಮ ಪಾಸ್ಬುಕ್ ಅಥವಾ ಕ್ಯಾಶ್ ಬುಕ್ ಒಳಗೆ ಓಡಿ ಇತ್ತು ಅಂತಂದರೆ ಆವಾಗ ನಾವು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡೋದು ಹೇಗೆ? ಓಡಿ ಇದ್ದಾಗೂ ಸಹ ಪಾಸ್ಬುಕ್ ಒಳಗೆ ಒಂದು ಓಡಿ ಅಮೌಂಟ್ ಇರ್ತೈತಿ, ಕ್ಯಾಶ್ ಬುಕ್ ಒಳಗೆ ಒಂದು ಬೇರೆ ಅಮೌಂಟೇ ಇರ್ತೈತಿ. ಎರಡೂ ಮ್ಯಾಚ್ ಆಗೋದಿಲ್ಲ, ಎರಡೂ ಅಗ್ರಿಮೆಂಟ್ ಆಗೋದಿಲ್ಲ, ಎರಡೂ ಡಿಸ್ಅಗ್ರಿ ಆಗಿರ್ತಾವೆ. ಸೊ ಆವಾಗ ನೀವು ಕಂಡು ಹಿಡಿಯುವಂಥ ಅವಶ್ಯಕತೆ ಇಲ್ಲ. ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಒಳಗೆ ಏನು ಮಾಡ್ತಾನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಪಾಸ್ಬುಕ್ ಅಥವಾ ಕ್ಯಾಶ್ ಬುಕ್ಕಿನ ಪ್ರಕಾರ ಓವರ್ ಡ್ರಾಫ್ಟ್ ಎಷ್ಟೈತಿ ಅಂತ ಹೇಳಿ ಕೊಟ್ಟಿರ್ತಾನೆ. ಆಮೇಲೆ ಒಂದು 6 ರೀಸನ್ಸ್ಗಳನ್ನು ಕೊಟ್ಟಿರ್ತಾನೆ. ಸೊ ನೀವೇನು ಮಾಡ್ಬೇಕ್ರಪ್ಪ ಅಂದರೆ ಫಾರ್ಮೆಟ್ ಹಾಕ್ಕೊಡ್ರಿ. ಫಾರ್ಮೆಟ್ ಒಳಗೆ ಹೆಡ್ಡಿಂಗ್ ಬರ್ಕೊಡ್ರಿ, ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ ಡೇಟ್ ಕೊಟ್ಟರೆ ಡೇಟ್ ಬರೀರಿ. ಆಮೇಲೆ ಫಸ್ಟ್ ಯು ಸ್ಟಾರ್ಟ್ ವಿತ್ ಸೊಲ್ಯೂಷನ್ ವಿತ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಪಾಸ್ಬುಕ್ ಇದ್ದರೆ ಪಾಸ್ಬುಕ್ ಅಂತ ಬರೀರಿ,
ಕ್ಯಾಶ್ ಬುಕ್ ಇದ್ದರೆ ಕ್ಯಾಶ್ ಬುಕ್ ಅಂತ ಬರೀರಿ. ಸೊ ಇಲ್ಲಿ ನಿಮಗೆ ಪಾಸ್ಬುಕ್ಕಿನ ಪ್ರಕಾರ ಓವರ್ ಡ್ರಾಫ್ಟ್ ಎಷ್ಟೈತಿ ಅಂದ್ಕೊಟ್ಟಾನ 20,000 ರೂಪಾಯಿ. ಇಲ್ಲಿ ನೋಡ್ರಿ 20,000 ರೂಪಾಯಿನ ಎಲ್ಲಿ ಬರ್ದೀನಿ, ಮೈನಸ್ ಒಳಗೆ ಬರ್ದೀನಿ. ನಾವು ಇಲ್ಲಿವರೆಗೆ ಪ್ಲಸ್ ಕಾಲಮ್ ಒಳಗೆ ಬರಿತಾ ಇದ್ವಿ, ಹೌದಲ್ಲ. ಈಗ ಮೈನಸ್ ಕಾಲಮ್ ಒಳಗೆ ಬರ್ದೀನಿ. ಯಾಕೆ ಮೈನಸ್ ಕಾಲಮ್ ಒಳಗೆ ಬರ್ದೀನಪ್ಪ ಅಂತಾರೆ, ಈಗ ನಮ್ಮದು ಬ್ಯಾಂಕ್ ಒಳಗೆ ಸಾಲ ಇದೆ, ಬ್ಯಾಂಕ್ ಒಳಗೆ ನಮ್ಮದು ಬ್ಯಾಲೆನ್ಸ್ ಇಲ್ಲ, ಸಾಲ ಇದೆ. ಸೊ ಅದಕ್ಕಾಗಿ ನಾವೇನು ಮಾಡ್ಯವರಪ್ಪ ಅಂತಾರೆ, ಅದನ್ನು ಮೈನಸ್ ಕಾಲಮ್ ಒಳಗೆ ಬರ್ಕೋಬೇಕು. ಆಮೇಲೆ ಏನು ಮಾಡ್ಬೇಕ್ರಪ್ಪ ಅಂತಾರೆ, ಏನು ರೀಸನ್ಸ್ ಕೊಟ್ಟಿರ್ತಾನಲ್ಲ ಎಲ್ಲ ರೀಸನ್ಸ್ ಒಂದು ಕಡೆಯಿಂದ ಪೂರ್ತಿ ಬರ್ಕೊಂಡು ಬಿಡ್ರಿ ಫಾರ್ಮೆಟ್ ಒಳಗೆ. ಲಾಸ್ಟ್ ಆ್ಯಸ್ ಪರ್ ಇಲ್ಲಿ ಪಾಸ್ಬುಕ್ ಇದ್ದರೆ ಕ್ಯಾಶ್ ಬುಕ್, ಇಲ್ಲಿ ಕ್ಯಾಶ್ ಬುಕ್ ಇದ್ದರೆ ಇಲ್ಲಿ ಪಾಸ್ಬುಕ್ ಅಂತ ಬರೀ. ಓಕೆ, ಆಮೇಲೆ ಏನು ಮಾಡಬೇಕು, ನಾವು ಅಜ್ಯೂಮ್ ಮಾಡಬೇಕು. ಏನಂತೇಳಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಪಾಸ್ಬುಕ್ ಸೇ ಫಾರ್ ಎಕ್ಸಾಂಪಲ್ 20,000 ರೂಪಾಯಿ ಐತ್ರಪ್ಪ. ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಅದು 20,000 ರೂಪಾಯಿ ಐತೆ ಅಂತೇಳಿ ನಾವು ಅಜ್ಯೂಮ್ ಮಾಡಿಬೇಕು. ಹಂಗಿಲ್ಲ, ವ್ಯತ್ಯಾಸ ಐತದಲ್ಲ. ಪಾಸ್ಬುಕ್ ಒಳಗೆ ಬೇರೆ ಅಮೌಂಟ್ ಐತಿ, ಪಾಸ್ಬುಕ್ ಒಳಗೆ 20,000 ರೂಪಾಯಿ ಐತಿ, ಕ್ಯಾಶ್ ಬುಕ್ ಒಳಗೆ ಬೇರೆ ಅಮೌಂಟ್ ಐತಿ. ಇಲ್ಲಿ ಹೇಳಿಲ್ಲ ಅವ, ಅದನ್ನು ನಾವು ಕಂಡು ಹಿಡಿಬೇಕು ಹೋಗಿ. ಸೊ ನಾವೇನು ಅಜ್ಯೂಮ್ ಮಾಡಬೇಕು ಅಂತಂದರೆ, ಎರಡೂ ಕಡೆ ಎರಡೂ ಬುಕ್ ಒಳಗೂ ಸೇಮ್ ಬ್ಯಾಲೆನ್ಸ್ ಐತಿ, ಸೇಮ್ ಓವರ್ ಡ್ರಾಫ್ಟ್ ಐತಿ. ಸೊ ಅದಕ್ಕಾಗಿ ನಾ ಬರ್ತೀನಿ ನೋಡ್ರಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಪಾಸ್ಬುಕ್ ಮೈನಸ್ 20,000. ಓವರ್ ಡ್ರಾಫ್ಟ್ ಇರೋದ್ರಿಂದ ಮೈನಸ್ ಅಂತ ಹಾಕೀನಿ, ಇಲ್ಲಾಂದ್ರೆ ಪ್ಲಸ್ ಆಗ್ತಿತ್ತು, ಹೌದಲ್ಲ. ಆಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಕ್ಯಾಶ್ ಬುಕ್ ಮೈನಸ್ 20,000. ಆಮೇಲೆ ಒಂದದ್ದೇ ರೀಸನನ್ನು ಅದನ್ನು ಚೆನ್ನಾಗಿ ಓದಿ ಇಲ್ಲಿ ನಾವು ಅದನ್ನು ಅನಲೈಸ್ ಮಾಡ್ಕೋಬೇಕು. ಹೇಗೆ ಮಾಡ್ಬೇಕು ನೋಡ್ರಿ, ಫಸ್ಟಿಗೆ ಏನಾಗ್ತದೆ, ಚಾರ್ಜಸ್ ಡೆಬಿಟೆಡ್ ಆ್ಯಸ್ ಪರ್ ಪಾಸ್ಬುಕ್. ಪಾಸ್ಬುಕ್ಕಿನ ಪ್ರಕಾರ ಬ್ಯಾಂಕ್ ಚಾರ್ಜಸ್ ಡೆಬಿಟ್ ಮಾಡಿದ್ದಾರೆ. ಯಾರು ಬ್ಯಾಂಕ್ ಚಾರ್ಜಸ್ ಯಾರು ಡೆಬಿಟ್ ಮಾಡ್ತಾರೆ, ಬ್ಯಾಂಕ್ನವರು ಮಾಡ್ತಾರೆ. ಅಂದರೆ ಇದರ ಅರ್ಥ ಏನು, ಪಾಸ್ಬುಕ್ ಒಳಗೆ ಆ ಎಂಟ್ರಿ ಐತಿ. ಎಷ್ಟಪ್ಪ ಅಮೌಂಟು, 500 ರೂಪಾಯಿ. ಸೊ ಬ್ಯಾಂಕ್ ಹ್ಯಾಸ್ ಚಾರ್ಜ್ ಬ್ಯಾಂಕ್ ಚಾರ್ಜಸ್ ಇನ್ ದ ಪಾಸ್ಬುಕ್ ಓನ್ಲಿ. ಅಂದರೆ ಪಾಸ್ಬುಕ್ ಒಳಗೆ ಮಾತ್ರ ಎಂಟ್ರಿ ಐತಿ, ಕ್ಯಾಶ್ ಬುಕ್ ಒಳಗೆ ಎಂಟ್ರಿ ಇಲ್ಲ. ಯಾಕಂದರೆ ಬ್ಯಾಂಕ್ನವರು ಬ್ಯಾಂಕ್ ಚಾರ್ಜಸ್ ಯಾವ ಹಾಕ್ತಾರೆ ನಮ್ಗೆ ಗುರುತಿರೋದಿಲ್ಲ. ನಾವು ಹೋಗಿ ಪಾಸ್ಬುಕ್ ಅಪ್ಡೇಟ್ ಮಾಡಿದ ನಂತರ ಎಷ್ಟು ಚಾರ್ಜ್ ಹಾಕ್ಯಾರ ಅಂತೇಳಿ ಗುರುತಾಗ್ತದೆ, ಅಲ್ಲಿವರೆಗೆ ನಮ್ಗೆ ಗುರುತಾಗೋದಿಲ್ಲ. ಸೊ ಅದಕ್ಕಾಗಿ ಪಾಸ್ಬುಕ್ ಒಳಗೆ ಎಂಟ್ರಿ ಐತಿ. ಎಷ್ಟು, 500 ರೂಪಾಯಿ. ಈಗ ನನಗೆ ಹೇಳ್ರಿ, ಬ್ಯಾಂಕ್ ಚಾರ್ಜಸ್ ಅಂತಂದರೆ ಬ್ಯಾಂಕ್ನವರು ಏನಂತ ಮಾಡ್ಯಾರ, ಡೆಬಿಟ್ ಮಾಡ್ಯಾರ ಅಂತ ಹೇಳಕತ್ತಾನ. ಹಂಗಾರೆ ಪ್ಲಸ್ ಮಾಡ್ಯಾರೋ 500 ರೂಪಾಯಿ ಮೈನಸ್ ಮಾಡ್ಯಾರ, ಮೈನಸ್ ಮಾಡ್ತಾರೆ, ಹೌದಲ್ಲ. ಹಂಗಾರೆ ಮೈನಸ್ 500. ಎಷ್ಟು ಬಂತ್ರಪ್ಪ, ಮೈನಸ್ 20,000 ಮೈನಸ್ 500 ಎಷ್ಟಾಯ್ತು, ಎಷ್ಟು? ಮ್ಯಾಥಮೆಟಿಕ್ಸ್ ಒಳಗೆ ಏನೈತಿ ಬೇಸ್, ಹಾಂ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. ಸೊ ಅದಕ್ಕೆ 20,500. ಆಮೇಲೆ ಚಿಹ್ನೆ ಯಾವ್ದು ಹಚ್ಚಬೇಕು, ಯಾಕೆ ಮೈನಸ್ ಯಾಕೆ ಹಚ್ಚಬೇಕು, ಮೈನಸ್ ಮೈನಸ್ ಮತ್ತು ಪ್ಲಸ್ ಹಚ್ಚಬೇಕು. ಹಂಗಾರೆ ಅವಾಗ ಏನು ಮಾಡ್ಬೇಕ್ರಪ್ಪ ಅಂತಂದರೆ, ದೊಡ್ಡ ಫಿಗರ್ ಬಿಗ್ ಫಿಗರ್ ಯಾವುದಿತ್ತಲ್ಲ ಅದರ ಚಿಹ್ನೆ ಯಾವುದಿತ್ತಲ್ಲ ಅದೇ ಚಿಹ್ನೆ ಹಚ್ಚಬೇಕು. ಸೊ ಇಲ್ಲಿ 20,000 ಇಸ್ ದ ಬಿಗ್ ಅಮೌಂಟ್, ಬಿಗ್ ಫಿಗರ್, ಹೌದಲ್ಲ. ಸೊ ಅದರ ಚಿಹ್ನೆ ಯಾವುದೈತಿ, ಮೈನಸ್ ಐತಿ. ಸೊ ಅದಕ್ಕಾಗಿ ಮೈನಸ್. ಹಂಗಾರೆ ಎಷ್ಟು ಬಂತು, 20,500. ನೋಡಿರಿ, ಅನಲೈಸ್ ಮಾಡಿರಿ. 20,000 ರೂಪಾಯಿ ಸಾಲ ಇತ್ತು ಬ್ಯಾಂಕ್ ಒಳಗೆ, ಮೊದಲೇ ಸಾಲ ಇತ್ತು ನಮ್ಮ ಬ್ಯಾಂಕ್ ಒಳಗೆ, ಮತ್ತು ಅದರ ಮೇಲೆ ಬ್ಯಾಂಕ್ನವರು 500 ರೂಪಾಯಿ ಚಾರ್ಜ್ ಹಾಕ್ಯಾರ ನಮಗೆ. ಹಂಗಾರೆ ಸಾಲ ಜಾಸ್ತಿ ಆಯ್ತು ಕಡಿಮೆ ಆಯ್ತು, ಜಾಸ್ತಿ ಆಯ್ತು. 20,000 ಇದ್ದಿದ್ದು ಎಷ್ಟಾಯ್ತು, 20,500 ಆಯ್ತು. ಈಗ ಇಲ್ಲಿ ಬರೋಣ, ನೀವು ಅದನ್ನು ನಿಮ್ಮ ಕ್ಯಾಶ್ ಬುಕ್ ಒಳಗೆ ಎಂಟ್ರಿ ಮಾಡಿರೇನ್ರಪ್ಪ, ನೀವು ಮಾಡಿಲ್ಲ. ಕ್ಯಾಶ್ ಬುಕ್ ಒಳಗೆ ಅದನ್ನು ನೀವು ಎಂಟ್ರಿ ಮಾಡಿಲ್ಲ. ಹಂಗಾರೆ ನೀವು ಕ್ಯಾಶ್ ಬುಕ್ ಒಳಗೆ ಎಂಟ್ರಿ ಮಾಡಿಲ್ಲ ಅಂತಂದರೆ ಅದರೊಳಗೆ ಎಂಟ್ರಿ ಇಲ್ಲ. ಎಂಟ್ರಿ ಇಲ್ಲ ಅಂತಂದರೆ ನಿಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ ಎಷ್ಟು ಓವರ್ ಡ್ರಾಫ್ಟು, 20,000. ನಿಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ 20,000. ಹಂಗಾರೆ ಈಗ ನೀವೇನು ಮಾಡಬೇಕು, ಎರಡು ಮ್ಯಾಚಿಂಗ್ ಮಾಡಬೇಕು. ಎರಡು ಮ್ಯಾಚಿಂಗ್ ಮಾಡಬೇಕಾದ್ರೆ ಎದರೊಳಗೆ ಅಡ್ಜಸ್ಟ್ ಮಾಡಬೇಕು, ಪಾಸ್ಬುಕ್ ಒಳಗೋ ಅಥವಾ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಒಳಗೆ, ಕ್ಯಾಶ್ ಬುಕ್ ಒಳಗೆ. ಏನದಕ್ಕಿಲ್ಲಿ ರೀಸನ್ ಏನು ಹೇಳಿದ್ದೆ, ಲಾಜಿಕ್ ಏನು ಹೇಳಿದ್ದೆ, ನೀವು ಸೊಲ್ಯೂಷನ್ ಯಾವ ಬುಕ್ಕಿಂದ ಸ್ಟಾರ್ಟ್ ಮಾಡಿ ನೋಡಬೇಕು. ಹಂಗಾರೆ ಅಡ್ಜಸ್ಟ್ಮೆಂಟ್ ಎದ್ರೊಳಗೆ ಮಾಡಬೇಕು, ಪಾಸ್ಬುಕ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಹೌದಲ್ಲ. ಸೊ ಅದಕ್ಕಾಗಿ ಹಂಗಾರೆ 500 ರೂಪಾಯಿ ನಾವು ಇಲ್ಲೇ ಅಡ್ಜಸ್ಟ್ ಮಾಡಬೇಕು. ಏನು ಮಾಡಬೇಕು, ಮೈನಸ್ ಮಾಡಬೇಕಾ, ಮೈನಸ್ ಮಾಡಿದ್ರೆ ಮತ್ತೆ 21,000 ಆಗ್ತೈತಿ ನೋಡಿರಿ. ಮೈನಸ್ ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ 21,000 ರೂಪಾಯಿ ಆಗಿಬಿಡ್ತೈತಿ, 21,000 ಆಗ್ತೈತಿ, ಹೌದಲ್ಲ. ಸೊ ತಪ್ಪೋದು, ಮ್ಯಾಥಮೆಟಿಕ್ಸ್ ರೂಲ್ ಏನೈತಿ, ಪ್ಲಸ್ ಮಾಡಬೇಕು, ಹೌದಲ್ಲ. ಸೊ ಹಾಗಾದರೆ 500 ಪ್ಲಸ್ ಮಾಡಬೇಕು. 500 ಪ್ಲಸ್ ಮಾಡಿದರೆ ಎಷ್ಟು ಬಂತು, ಮೈನಸ್ 20,000. ಈಗ ಸೇಮ್ ಆತಿಲ್ಲ.
ಸೊ ಇಲ್ಲಿನೂ 20,000, ಇಲ್ಲಿನೂ 20,000. ಹಂಗಾರೆ 500 ರೂಪಾಯಿ ಏನಾಯಿತು? ಪ್ಲಸ್ ಆಯಿತು. ಹಂಗಾರೆ ಯಾವ ಕಾಲಮ್ ಒಳಗೆ ಬರೀಬೇಕು? ಸೊ 500 rupees ಪ್ಲಸ್ ಕಾಲಮ್ ಒಳಗೆ ಬರೀರಿ. ಮತ್ತು ನಾವು ಏನು ಅಜ್ಯೂಮ್ ಮಾಡ್ಬೇಕ್ರಪ್ಪ ಅಂತಂದರೆ, ದೇರ್ ಈಸ್ ಎ ಈಕ್ವಲ್ ಅಮೌಂಟ್ ಇನ್ ಬೋತ್ ದಿ ಬುಕ್. ಪಾಸ್ಬುಕ್ ಒಳಗೂ 20,000 ರೂಪಾಯಿ ಓವರ್ ಡ್ರಾಫ್ಟು, ಕ್ಯಾಶ್ ಬುಕ್ ಒಳಗೂ 20,000 ರೂಪಾಯಿ ಓವರ್ ಡ್ರಾಫ್ಟ್ ಅಂತೇಳಿ ಮತ್ತೆ ಅಜ್ಯೂಮ್ ಮಾಡಬೇಕು. ಈಗ ನೆಕ್ಸ್ಟ್ ಅಥವಾ ಎರಡನೇ ರೀಸನ್, ಚೆಕ್ ರಿಸೀವ್ಡ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಿನ ಬ್ಯಾಂಕ್ ಕಾಲಮ್ ಒಳಗೆ ಬ್ರಾಕೆಟ್ನಾಗ ಬರ್ದೆ ನೋಡ್ರಿ, ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್ ಬಟ್ ನಾಟ್ ಸೆಂಟ್ ಟು ದ ಬ್ಯಾಂಕ್ ಫಾರ್ ಕಲೆಕ್ಷನ್. ಯಾರೋ ಒಬ್ಬರು ಚೆಕ್ ತಂದು ಕೊಟ್ಟರು. ಅಮೌಂಟ್ ಎಷ್ಟೈತಿ? 2,500. ಯಾರೋ ಒಬ್ಬರು 2,500 ರೂಪಾಯಿ ಚೆಕ್ಕನ್ನು ತಂದು ಕೊಟ್ಟರು. ಅವರು ತಂದು ಕೊಟ್ಟ ತಕ್ಷಣ ನಾವು ಅದನ್ನು ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ಕೊಂಡು ಬಿಟ್ವಿ. ನಮ್ಮ ಕ್ಯಾಶ್ ಬುಕ್ ಒಳಗೆ 2,500 ರೂಪಾಯಿ ರೆಕಾರ್ಡ್ ಮಾಡ್ಕೊಂಡು ಬಿಟ್ವಿ. ಪ್ಲಸ್ ಮಾಡ್ತೀವೋ ಮೈನಸ್ ಮಾಡ್ತೀವಿ? ನಾವು ಕ್ಯಾಶ್ ಬುಕ್ ಒಳಗೆ ಪ್ಲಸ್ ಮಾಡ್ತೀವಿ, ಹೌದಲ್ಲ? ಸೊ ಪ್ಲಸ್ ಮಾಡ್ತೀವಿ. ಹಂಗಾರೆ ಪ್ಲಸ್ ಮಾಡಿದರೆ ನಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ ಎಷ್ಟಾಯ್ತು ಬ್ಯಾಲೆನ್ಸು? ಎಷ್ಟು? ಮತ್ತು ಮ್ಯಾಥಮೆಟಿಕ್ಸ್ ರೂಲ್ ಮರ್ತ್ರಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಆವಾಗ ಮೈನಸ್ ಮಾಡಬೇಕು, ಹೌದಲ್ಲ? ಸೊ ಹಂಗಾರೆ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 17,500. ಚಿಹ್ನೆ ಯಾವುದು? ಮೈನಸ್. ಆದರೆ ಆ ಚೆಕ್ಕು ಬ್ಯಾಂಕಿಗೆ ಹೋಗಿ ಕಲೆಕ್ಷನ್ ಕೊಡಲೇ ಇಲ್ಲ, ಮರ್ತು ಬಿಟ್ವಿ. ಏನು ಇವತ್ತು ಬ್ಯಾಂಕಿಗೆ ಹೋಗಿ ಕಲೆಕ್ಷನ್ ಮಾಡ್ತೀವಿ ಅಂತೇಳಿ ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ಕೊಂಡು ಬಿಟ್ವಿ, ಆದರೆ ಬ್ಯಾಂಕಿಗೆ ಚೆಕ್ ಕಳಿಸೇ ಇಲ್ಲ, ಮರ್ತು ಬಿಟ್ವಿ. ಹಂಗಾರೆ ಬ್ಯಾಂಕಿಗೆ ಚೆಕ್ ಕಳಿಸಿಲ್ಲ ಅಂದರೆ ಬ್ಯಾಂಕ್ನವ್ರು ಅದನ್ನು ಕಲೆಕ್ಷನ್ ಮಾಡ್ತಾರೆ? ಕಲೆಕ್ಷನ್ ಮಾಡೋದಿಲ್ಲ. ಕಲೆಕ್ಷನ್ ಮಾಡಿಲ್ಲ ಅಂದರೆ ಎಂಟ್ರಿ ಮಾಡ್ತಾರೆ? ಎಂಟ್ರಿ ಇಲ್ಲ, ನೋ ಎಂಟ್ರಿ, ಹೌದಲ್ಲ? ದಿಸ್ ನೋ ಎಂಟ್ರಿ ಇನ್ ದ ಪಾಸ್ಬುಕ್. ಹಂಗಾರೆ ಪಾಸ್ಬುಕ್ಕಿನ ಪ್ರಕಾರ ಸಾಲ ಎಷ್ಟು? ಕ್ಯಾಶ್ ಬುಕ್ಕಿನ ಪ್ರಕಾರ ಸಾಲ ಎಷ್ಟು? ಹಂಗಾರೆ ಈಗ ಎರಡೂ ಮ್ಯಾಚ್ ಮಾಡಬೇಕಾದ್ರೆ ಯಾವುದು ಅಡ್ಜಸ್ಟ್ ಮಾಡಬೇಕು? ಯಾಕಂದರೆ ನಾವು ಪಾಸ್ಬುಕ್ದಿಂದ ಸ್ಟಾರ್ಟ್ ಮಾಡಿದ್ದೀವಿ, ಹೌದಲ್ಲ? ಹಂಗಾರೆ ಪಾಸ್ಬುಕ್ಕಿನ ಸಾಲ ಇದಕ್ಕೆ ಸರಿ ಸಮ ಮಾಡಬೇಕಾದ್ರೆ 2,500 ರೂಪಾಯಿ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಮಾಡಿದರೆ ಎಷ್ಟಾಗ್ತೈತಿ? 17,500 ಸೇಮ್ ಅಂತೈತಿ, ಹೌದಲ್ಲ? ಹಂಗಾರೆ 2,500 ರೂಪಾಯಿ ಯಾವ ಕಾಲಮ್ ಒಳಗೆ ಬರೀಬೇಕು? ಪ್ಲಸ್ ಕಾಲಮ್ ಒಳಗೆ ಬರೀಬೇಕು. ಸೊ 2,500 ರೂಪಾಯಿ. ಮತ್ತು ನೆಕ್ಸ್ಟು ಅಜ್ಯೂಮ್ ಮಾಡಬೇಕು ಏನಂತೇಳಿ, ಎರಡು ಕಡೆ ಸೇಮ್ ಬ್ಯಾಲೆನ್ಸ್ ಐತಿ, ಮತ್ತೆರಡು ಕಡೆ ಸೇಮ್ ಓವರ್ ಡ್ರಾಫ್ಟ್. ಪಾಸ್ಬುಕ್ಕಿನ ಪ್ರಕಾರ 20,000 ರೂಪಾಯಿ ಓವರ್ ಡ್ರಾಫ್ಟ್, ಕ್ಯಾಶ್ ಬುಕ್ಕಿನ ಪ್ರಕಾರ 20,000 ರೂಪಾಯಿ ಓವರ್ ಡ್ರಾಫ್ಟ್. ಮೂರನೇದು ಸಿ, ರಿಸೀವ್ಡ್ ಎ ಪೇಮೆಂಟ್ ಡೈರೆಕ್ಟ್ಲಿ ಫ್ರಾಮ್ ಎ ಕಸ್ಟಮರ್. ರುಪೀಸ್ ಎಷ್ಟು? 4,600 ರೂಪಾಯಿ. ನೋಡ್ರಿ ಏನು ಹೇಳ್ತಾ ಇದ್ದಾನೆ, ರಿಸೀವ್ಡ್ ಪೇಮೆಂಟ್ ಡೈರೆಕ್ಟ್ಲಿ ಫ್ರಾಮ್ ಎ ಕಸ್ಟಮರ್, ಹೌದಲ್ಲ? ಅಂದರೆ ಏನಿದ್ರೆ ಅರ್ಥ, ಒಬ್ಬ ಕಸ್ಟಮರು ನಮಗೆ 4,600 ರೂಪಾಯಿ ಕೊಡ್ದಿತ್ತು, ಸೀದಾ ನಮ್ಮ ಬ್ಯಾಂಕಿಗೆ ಹೋದ, ಬ್ಯಾಂಕ್ ಒಳಗೆ ಅಮೌಂಟ್ ಜಮಾ ಮಾಡ್ದ. ಎಷ್ಟು? 4,600 ರೂಪಾಯಿ ಅವನು ಬ್ಯಾಂಕ್ ಒಳಗೆ ಜಮಾ ಮಾಡ್ದ. ಹಂಗಾರೆ ಬ್ಯಾಂಕ್ನವರು 4,600 ರೂಪಾಯಿ ಪ್ಲಸ್ ಮಾಡ್ತಾರೋ ಮೈನಸ್ ಮಾಡ್ತಾರೋ, ಡೆಬಿಟ್ ಮಾಡ್ತಾರೋ ಕ್ರೆಡಿಟ್ ಮಾಡ್ತಾರೋ? ಪ್ಲಸ್ ಮಾಡ್ತಾರೆ, ಅಂದರೆ ಕ್ರೆಡಿಟ್ ಮಾಡ್ತಾರೆ, ಹೌದಲ್ಲ? ಸೊ ಹಂಗಾರೆ ಪ್ಲಸ್ ಮಾಡ್ತಾರೆ. ಹಾಗಾದ್ರೆ ಬ್ಯಾಂಕಿನ ಪ್ರಕಾರ ಸಾಲ ಎಷ್ಟಾಯ್ತು? ಮೈನಸ್ ಪ್ಲಸ್ ಐತೆ, ಮೈನಸ್ ಮಾಡಬೇಕು, ಹೌದಲ್ಲ? ಸೊ ಎಷ್ಟಾಯ್ತು ರೀ? 15,400. ಫಿಗರ್ ಯಾವುದು? ಚಿಹ್ನೆ ಯಾವುದು? ಮೈನಸ್, ಸೈನ್ ಮೈನಸ್ ಹಾಕಬೇಕು, ಹೌದಲ್ಲ? 4,600 ರೂಪಾಯಿ ಚೆಕ್ ಕಲೆಕ್ಷನ್, ಇದು ಕ್ಯಾಶ್ ಕಲೆಕ್ಷನ್ ಆದ ತಕ್ಷಣ ನಮ್ಮ ಸಾಲ 20,000 ರೂಪಾಯಿ ಹೋಗಿ ಎಷ್ಟು ಉಳಿದು ಬ್ಯಾಂಕಿನೊಳಗೆ? 15,400 ರೂಪಾಯಿ. ನಮಗೆ ಆ ಮಾಹಿತಿ ಗುರುತಿಲ್ಲ, ಆ ಮಾಹಿತಿ ಇಲ್ಲ. ಸೊ ಹೀಗಾಗಿ ನಾವು ಯಾವ ಎಂಟ್ರಿನೂ ಮಾಡಿಲ್ಲ. ದಿರ್ ಇಸ್ ನೋ ಎಂಟ್ರಿ ಇನ್ ಅವರ್ ಕ್ಯಾಶ್ ಬುಕ್. ವೆನ್ ದಿರ್ ಇಸ್ ನೋ ಎಂಟ್ರಿ ಇನ್ ಅವರ್ ಕ್ಯಾಶ್ ಬುಕ್, ನಮ್ಮ ಕ್ಯಾಶ್ ಬುಕ್ ಒಳಗೆ ಸಾಲ ಎಷ್ಟು ವರ್ಷ ಇದೆ? 20,000 ರೂಪಾಯಿ. ಹಾಗಾದ್ರೆ ಇದಕ್ಕೆ ಸರಿ ಸಮ ಮಾಡಬೇಕಾದ್ರೆ 4,600 ಏನು ಮಾಡಬೇಕ್ರಪ್ಪ? ಮೈನಸ್ ಮಾಡಬೇಕು, ಪ್ಲಸ್ ಮಾಡಬೇಕು, ಹೌದಲ್ಲ? ಪ್ಲಸ್ ಮಾಡಿದರೆ ಮತ್ತು ಇದ್ರಾಗ 4,600 ರೂಪಾಯಿ ಕಳಿಬೇಕು, ಹೌದಲ್ಲ? ಪ್ಲಸ್ ಮಾಡಿದರೆ ಮತ್ತು 4,600 ರೂಪಾಯಿ ಕಳಿಬೇಕು, ಮತ್ತಷ್ಟು ಕಡಿಮೆ ಆಗ್ತೈತಿ. ಇದಕ್ಕೆ ಸರಿ ಸಮ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಯಾಕಂದರೆ ಮೈನಸ್ ಇಂಟು ಮೈನಸ್ ಏನಾಗ್ತೈತಿ? ಪ್ಲಸ್ ಆಗ್ತೈತಿ. ಹಂಗಾರೆ ಎಷ್ಟಾಯ್ತು ನೋಡ್ರಿ? ಈಗ ಇದು 20,000 ಏನಾತ್ರಿ? ಇದು ಮೈನಸ್, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 20,000. ಸೈನ್ ಯಾವುದು? ಮೈನಸ್. ಹಂಗಾರೆ ಈಗ ಸರಿ ಸಮ ಆತಿಲ್ಲ?
ಹಂಗಾರೆ 4600 ರೂಪಾಯಿ ಏನು ಮಾಡ್ಬೇಕಾತ್ ನಾವು? ಹಂಗಾರೆ ಯಾವ ಕಾಲಮ್ ಒಳಗೆ ಬರೀಬೇಕು? ಮೈನಸ್ ಕಾಲಮ್ ಒಳಗೆ 4600 ರೂಪಾಯಿ. ಮತ್ತು ನೆಕ್ಸ್ಟ್ ಜೈಸೆ ಥೆ, ಹೌದಲ್ಲ? ಜೈಸೆ ಥೆ ಅಂದರೆ ಮತ್ತು ನಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ, ನಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ ಸಾಲ 20,000 ರೂಪಾಯಿ, ಪಾಸ್ಬುಕ್ಕಿನ ಪ್ರಕಾರ ಸಾಲ 20,000 ರೂಪಾಯಿ. ಓಕೆ, ಏನರಪ್ಪ ನೆಕ್ಸ್ಟ್ ಏನಾಯ್ತು ನೋಡ್ರಿ. ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಎಷ್ಟು ಅಮೌಂಟು? 6,980. ಓಕೆ, 6,000 ರೂಪಾಯಿ ಕೊಟ್ಟರೆ ಏನಾಗ್ತಿತ್ತು ಅನ್ನೋದು. ಓಕೆ, ಇರಲಿ. ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಂದರೆ ಚೆಕ್ ಇಶ್ಯೂ ಮಾಡಿದ್ವಿ. ಯಾರ್ದು? ನಮ್ಮ ಚೆಕ್. ಯಾರಿಗೋ ನಾವು 6,980 ರೂಪಾಯಿ ಕೊಡೋದಿತ್ತು, ಅವರಿಗೆ ಕ್ಯಾಶ್ ಕೊಡೋ ಬದಲಾಗಿ ನಾವು ಚೆಕ್ ಬರೆದು ಕೊಟ್ವಿ. ಚೆಕ್ ಬರೆದು ಕೊಟ್ಟ ತಕ್ಷಣ ನಾವು ಕ್ಯಾಶ್ ಬುಕ್ ಒಳಗೆ ಎಂಟ್ರಿ ಮಾಡ್ತೀವಿಲ್ಲ? ಮಾಡ್ತೀವಿ. ಹಂಗಾರೆ ಕ್ಯಾಶ್ ಬುಕ್ ಒಳಗೆ 6,980 ಪ್ಲಸ್ ಮಾಡ್ತೀವೋ ಮೈನಸ್ ಮಾಡ್ತೀವಿ? ಪ್ಲಸ್ ಮಾಡ್ತೀವೋ ಮೈನಸ್ ಮಾಡ್ತೀವಿ? ಪೇಮೆಂಟ್ ಮಾಡೀವಿ, ಮೈನಸ್ ಮಾಡ್ತೀವಿ. ಅದು ನೆನ್ಪಿಟ್ಕೋಬೇಕು. ಚೆಕ್ ಇಶ್ಯೂಡ್ ಅಂತಂದರೆ ಪೇಮೆಂಟ್ ಅಂತಂದರೆ ಮೈನಸ್ ಮಾಡ್ತೀವಿ. ಹಾಗಾದ್ರೆ ಮ್ಯಾಥಮೆಟಿಕ್ಸ್ ರೂಲ್ ಏನಿದೆ? ಮೈನಸ್ ಇಂಟು ಮೈನಸ್ ಇಕ್ವಲ್ ಟು ಪ್ಲಸ್ ಆಯ್ತು. ಅಂದರೆ ಪ್ಲಸ್ ಆಯ್ತು ಅಂದರೆ ಪ್ಲಸ್ ಬರೆಯೋದಲ್ಲ, ಆ್ಯಡ್ ಮಾಡಿರಿ ಅಂಥೇಳಿ. ಹಂಗಾರೆ ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು ರೀ? 26,980. ಏನು ರೀ? 26,980. ಈಗ ಚಿಹ್ನೆ ಬರಿಬೇಕು. ಯಾವ್ದು ಬರಿಬೇಕು? ದೊಡ್ಡ ಫಿಗರ್ 20,000 ರೂಪಾಯಿ ಮೈನಸ್ ಐತಿ, ಮೈನಸ್ ಬರಿ. ಆದರೆ ಇಲ್ಲಿ ಏನಾಗೈತಿ, ನಾವು ಯಾರಿಗೆ ಚೆಕ್ ಕೊಟ್ಟೇವಲ್ಲ ಆ ಮಹಾಶಯ ಚೆಕ್ ಜೇಬ್ನಾಗ ಇಟ್ಕೊಂಡು ಇಡೀ ಕಬ್ಬರು ತುಂಬ ತಿರುಗಾಕ್ತಾನೆ. ಅವ್ನು ಬ್ಯಾಂಕ್ ಕಡೆ ಹೋಗೇ ಇಲ್ಲ ಇಲ್ಲಿವರೆಗೆ. ಹಂಗಾರೆ ಬ್ಯಾಂಕ್ ಕಡೆ ಹೋಗಿಲ್ಲ ಅಂತಾರೆ. ಬ್ಯಾಂಕ್ನವ್ರು ಪೇಮೆಂಟ್ ಮಾಡ್ತಾರೆ? ಬ್ಯಾಂಕ್ನವ್ರು ಪೇಮೆಂಟ್ ಮಾಡೋದಿಲ್ಲ. ಬ್ಯಾಂಕ್ನವ್ರು ಪೇಮೆಂಟ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಪೇಮೆಂಟ್ ಮಾಡಿ ಒಂದು ಬರೀತಾರೆ, ಅವರು ಬರೆಯೋದಿಲ್ಲ. ಹಾಗಾದ್ರೆ ಬ್ಯಾಂಕ್ ಪಾಸ್ಬುಕ್ ಒಳಗೆ ಎಂಟ್ರಿ ಇಲ್ಲ. ಹಂಗಾರೆ ಬ್ಯಾಂಕ್ ಪಾಸ್ಬುಕ್ ಒಳಗೆ ಎಂಟ್ರಿ ಇಲ್ಲ ಅಂತಾರೆ. ಪಾಸ್ಬುಕ್ಕಿನ ಪ್ರಕಾರ ಸಾಲ ಎಷ್ಟೈತಿ? 20,000 ರೂಪಾಯಿ. ನಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ 20,980 ರೂಪಾಯಿ. ಹಂಗಾರೆ ಈ ಪಾಸ್ಬುಕ್ಕಿನ ಸಾಲ, ಪಾಸ್ಬುಕ್ಕಿನ ಪ್ರಕಾರ ಏನು ಓವರ್ ಡ್ರಾಫ್ಟ್ ಇತ್ತಲ್ಲ, ಇದನ್ನು ಕ್ಯಾಶ್ ಬುಕ್ಕಿನ ಸಾಲಕ್ಕೆ ಸರಿಸಮ ಮಾಡಬೇಕಾದ್ರೆ 6,980 ರೂಪಾಯಿ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಹೌದಲ್ಲ? ಸೊ ಮೈನಸ್ ಮಾಡಿದರೆ 26,980 ಆಗ್ತದೆ. ಅಂದರೆ ಸೇಮ್ ಅಂತ. ಹಾಗಾದ್ರೆ ಯಾವ ಕಾಲಮ್ ಒಳಗೆ ಬರೀಬೇಕಪ್ಪ? ಇದು ಮೈನಸ್ ಕಾಲಮ್ ಒಳಗೆ ಬರೀಬೇಕು. ಸೊ ಅದಕ್ಕಾಗಿ ಮೈನಸ್ ಕಾಲಮ್ ಒಳಗೆ 6,980 ರೂಪೀಸ್. 6,980 ರೂಪೀಸ್. ಆಮೇಲೆ ಮತ್ತೆ ನೆಕ್ಸ್ಟ್ ಜೈಸೆ ಥೆ ಮತ್ತು ಅಂದರೆ ನಮ್ಮ ಕ್ಯಾಶ್ ಬುಕ್ಕಿನ ಪ್ರಕಾರ ಸಾಲ 20,000 ರೂಪಾಯಿ ಮತ್ತು ಪಾಸ್ಬುಕ್ಕಿನ ಪ್ರಕಾರ ಸಹ 20,000 ರೂಪಾಯಿ. ನೆಕ್ಸ್ಟ್ ರೀಸನ್ ನೋಡ್ರಿ ಏನು? ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಡೆಬಿಟೆಡ್ ಬೈ ದಿ ಬ್ಯಾಂಕ್. ಏನು ಸಾಲ ಐತಲ್ಲ ಬ್ಯಾಂಕ್ ಒಳಗೆ ಓವರ್ ಡ್ರಾಫ್ಟ್, ಅದರ ಮೇಲೆ ಬ್ಯಾಂಕ್ನವರು ಇಂಟ್ರೆಸ್ಟನ್ನು ಹಾಕ್ಯಾರ. ಎಷ್ಟು ಹಾಕ್ಯಾರ? 100 ರೂಪಾಯಿ. ಹಂಗಾರೆ ಎಂಟ್ರಿ ಯಾವ ಬುಕ್ ಒಳಗೆ ಇರ್ತೈತಿ? ಪಾಸ್ಬುಕ್ ಒಳಗೆ 100 ರೂಪಾಯಿ. ಪ್ಲಸ್ ಮಾಡ್ತಾರ, ಮೈನಸ್ ಮಾಡ್ತಾರೆ, ತಗೊಳ್ತಾರ, ಜಮಾ ಮಾಡ್ತಾರೆ? 100 ರೂಪಾಯಿ ಜಮಾ ಮಾಡ್ತಾರೆ. ಸಾಲದ ಮೇಲೆ ಬಡ್ಡಿ ಹಾಕ್ಯಾರ, ಹಂಗಾರೆ ತಗೊಳ್ತಾರೆ ಅಂದರೆ ಏನು? ಮೈನಸ್. ಹಂಗಾರೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಮಾಡಬೇಕು. ಎಷ್ಟಾಯ್ತು ಸಾಲ? ಮೊದಲೇ 20,000 ರೂಪಾಯಿ ಸಾಲ ಇತ್ತು, ಈಗ ಮತ್ತೆ ಎಷ್ಟಾಯ್ತು? 20,100 ರೂಪಾಯಿ ಆಯ್ತು. ಸಾಲ ಜಾಸ್ತಿ ಆಯ್ತು. ನಮಗೆ ಆ ವಿಷಯ ಗುರುತಿಲ್ಲ. ದಿರ್ ಇಸ್ ನೋ ಇನ್ಫಾರ್ಮೇಷನ್ ಅಬೌಟ್ ದ ಇಂಟ್ರೆಸ್ಟ್ ಚಾರ್ಜ್ ಬೈ ದಿ ಬ್ಯಾಂಕ್. ಸೊ ಹೀಗಾಗಿ ನಾವು ಎಂಟ್ರಿ ಮಾಡಿಲ್ಲ. ವೆನ್ ವಿ ಹ್ಯಾವ್ ನಾಟ್ ಎಂಟರ್ಡ್ ದಿರ್ ಇಸ್ ನೋ ಎಂಟ್ರಿ ಇನ್ ದ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಒಳಗೆ ಯಾವ ಎಂಟ್ರಿ ಇಲ್ಲ. ಹಾಗಾದರೆ ಕ್ಯಾಶ್ ಬುಕ್ ಒಳಗೆ ಎಂಟ್ರಿ ಇಲ್ಲ ಅಂತಾರೆ. ಕ್ಯಾಶ್ ಬುಕ್ಕಿನ ಪ್ರಕಾರ ಸಾಲ ಎಷ್ಟಾಯ್ತು? -20,000 ಆಯಿತು. ಇಲ್ಲಿ ಜಾಸ್ತಿ ಆಯಿತು. ಹಾಗಾದರೆ ಇದಕ್ಕೆ ಸರಿಸಮ ಮಾಡಬೇಕಾದ್ರೆ 100 ರೂಪೀಸ್ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಹೌದಲ್ಲ? ಹಂಗಾರೆ 100 ರೂಪೀಸ್ ಪ್ಲಸ್ ಮಾಡಿದರೆ ಎಷ್ಟಾಯ್ತು ನೋಡ್ರಿ? 20,000 ರೂಪಾಯಿ ಮೈನಸ್. ಆವಾಗ ಸರಿ ಸಮ. ಹಂಗಾರೆ 100 ರೂಪೀಸ್ ಯಾವ ಕಾಲಮ್ ಒಳಗೆ ಬರೀಬೇಕು? ಪ್ಲಸ್ ಕಾಲಮ್ ಒಳಗೆ ಬರೀಬೇಕು. ಸೊ 100 ರೂಪೀಸ್ ಪ್ಲಸ್ ಕಾಲಮ್ ಒಳಗೆ. ಅಗೇನ್ ವಿ ಹ್ಯಾವ್ ಟು ಅಸ್ಯೂಮ್ ದ್ಯಾಟ್ ದೇರ್ ಈಸ್ ಸೇಮ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ದಿ ಕ್ಯಾಶ್ ಬುಕ್ ಆ್ಯಂಡ್ ಆ್ಯಸ್ ಪರ್ ದಿ ಪಾಸ್ಬುಕ್. 20,000 ರೂಪಾಯಿ 20,000 ರೂಪಾಯಿ. ನೆಕ್ಸ್ಟ್ ಏನಾಯ್ತು ನೋಡ್ರಿ? ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ದಿ ಬ್ಯಾಂಕ್. ನಾನು ನಿಮ್ಗೆ ಹೇಳಿದ್ದೆ, ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಬ್ಯಾಂಕ್ನವ್ರಿಗೆ. ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಮನ್ನು ನೀವು ತುಂಬ್ರಿ, ನಮ್ಮ ಬಾಡಿಗೆ ನೀವು ತುಂಬ್ರಿ, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನೀವು ತುಂಬ್ರಿ ಅಂತೇಳಿ. ಅದರ ಪ್ರಕಾರ ಒಂದು ಸರ್ತಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ಬ್ಯಾಂಕ್ನವರು ಪ್ರತಿ ತಿಂಗಳ ಪ್ರತಿ ವರ್ಷ
ಆ ಡೇಟಿಗೆ ಕರೆಕ್ಟಾಗಿ ಅಮೌಂಟನ್ನು ತುಂಬ್ತಾರೆ. ಸೊ ಅದ್ರ ಪ್ರಕಾರ ಇಲ್ಲಿ ಏನಾಗಿತ್ತರಪ್ಪ ಅಂತಂದರೆ ನಾವು ತುಂಬಬೇಕಾದಂಥ ಇನ್ಶೂರೆನ್ಸ್ ಪ್ರೀಮಿಯಮನ್ನು ನಮ್ಮ ಬ್ಯಾಂಕ್ನವ್ರು ತುಂಬ್ಯಾರ. ಎಷ್ಟು ಅಮೌಂಟು? 2,000. ಹಂಗಾರೆ ಬ್ಯಾಂಕ್ನವ್ರು ತುಂಬಿದ್ರೆ ನಿಮ್ಮ ಅಕೌಂಟ್ ಒಳಗೆ ಪ್ಲಸ್ ಮಾಡ್ತಾರೆ ಮೈನಸ್ ಮಾಡ್ತಾರೆ? ಮೈನಸ್ ಮಾಡ್ತಾರೆ. ಮೊದಲು 20,000 ರೂಪಾಯಿ ಸಾಲ ಆಗಿತ್ತು, ಮತ್ತು 2,500 ರೂಪಾಯಿ ಇನ್ಶೂರೆನ್ಸ್ ತುಂಬ್ಯಾರ. ಹಂಗಾರೆ ಸಾಲ ಎಷ್ಟಾಯ್ತು? 22,500. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ ಪ್ಲಸ್ ಮಾಡಬೇಕು. 22,500 ರೂಪಾಯಿ ಸಾಲ ಮೈನಸ್ಸಿಗೆ ಮೈನಸ್ ಇಡಬೇಕು. ನಿಮಗೆ ಆ ಮಾಹಿತಿ ಗೊತ್ತಿಲ್ಲ, ನಿಮ್ಗೆ ಮಾಹಿತಿ ಇಲ್ಲದು. ಸೊ ಹೀಗಾಗಿ ನೀವು ಯಾವುದೇ ಎಂಟ್ರಿ ಮಾಡಿಲ್ಲ. ನಿಮ್ಮ ಪ್ರಕಾರ 20,000 ರೂಪಾಯಿ ಸಾಲ, ಪಾಸ್ಬುಕ್ಕಿನ ಪ್ರಕಾರ ಜಾಸ್ತಿ, ಕ್ಯಾಶ್ ಬುಕ್ಕಿನ ಪ್ರಕಾರ ಕಡಿಮೆ. ಹಂಗಾರೆ ಇದಕ್ಕೆ ನಾವು ಸರಿಸಮ ಮಾಡಬೇಕು ಈ ಬ್ಯಾಲೆನ್ಸನ್ನು. ಯಾಕಂದ್ರೆ ನಾವು ಸೊಲ್ಯೂಷನ್ ಪಾಸ್ಬುಕ್ದಿಂದ ಸ್ಟಾರ್ಟ್ ಮಾಡೀವಿ. ಸೊ ಹೀಗಾಗಿ ಇದಕ್ಕೆ ಸರಿಸಮ ಮಾಡಬೇಕಾದ್ರೆ 2,500 ರೂಪಾಯಿ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದರೆ ಏನಾಗ್ತೈತಿ? ಇದು ಸಹ 20,000 ರೂಪಾಯಿ ಸೇಮ್ ಆಗ್ತದೆ. ಹಂಗಾರೆ ಯಾವ ಕಾಲಮ್ ಒಳಗೆ ಬರಬೇಕು? ಪ್ಲಸ್ ಕಾಲಮ್ ಒಳಗೆ. ಸೊ ಪ್ಲಸ್ ಕಾಲಮ್ ಒಳಗೆ 2,500. ನೆಕ್ಸ್ಟ್ ಬಂತು ಚೆಕ್ಸ್ ಡೆಪಾಸಿಟೆಡ್ ಬಟ್ ನಾಟ್ ಕಲೆಕ್ಟೆಡ್. ಚೆಕ್ ಡೆಪಾಸಿಟೆಡ್ ಬಟ್ ನಾಟ್ ಕಲೆಕ್ಟೆಡ್. ಎಷ್ಟು ಅಮೌಂಟು? 3,500. ನಿಮಗೆ ನಿಮ್ಮ ಪಾರ್ಟೀಸು, ನಿಮ್ಮ ಕಸ್ಟಮರ್ಸ್ 3,500 ರೂಪಾಯಿ ಚೆಕ್ಕನ್ನು ತಂದು ಕೊಟ್ಟಾರ. ನೀವು ಅದನ್ನು ಏನು ಮಾಡಿರಿ? ಹೋಗಿ ಬ್ಯಾಂಕ್ ಒಳಗೆ ಜಮಾ ಮಾಡಿರಿ. ಬ್ಯಾಂಕ್ ಒಳಗೆ ಜಮಾ ಮಾಡಿದ ತಕ್ಷಣ ಎಲ್ಲಿ ಎಂಟ್ರಿ ಮಾಡ್ತೀರಿ? ಕ್ಯಾಶ್ ಬುಕ್ ಒಳಗೆ. ಎಷ್ಟು? 3,500. ನಿಮ್ಗೆ ಯಾರೋ ಒಬ್ಬ ಕಸ್ಟಮರ್, ಹುಬ್ಳಿ ಕಸ್ಟಮರೇ 3,500 ರೂಪಾಯಿ ಕ್ಯಾಶ್ ಕೊಡೋದಿತ್ತು, ದುಡ್ಡು ಕೊಡೋದಿತ್ತು. ಅವನು ಬಂದು ಚೆಕ್ ಬರೆದು ಕೊಟ್ಟ 3,500 ರೂಪಾಯಿ ಅಂಥವನಿಗೆ ನೀವು ಬ್ಯಾಂಕ್ ಒಳಗೆ ಜಮಾ ಮಾಡಿದ್ರಿ. ಹಂಗಾರೆ ಪ್ಲಸ್ ಮಾಡ್ಕೊತೀರಾ ಮೈನಸ್ ಮಾಡ್ಕೊತೀರಿ? ನಿಮ್ಮ ಕ್ಯಾಶ್ ಬುಕ್ ಒಳಗೆ ಪ್ಲಸ್ ಮಾಡ್ಕೊತೀವಿ, ಹೌದಲ್ಲ? ಯಾಕಂದರೆ ಜಮಾ ಆಯ್ತು ದುಡ್ಡು. ಹಂಗಾರೆ ನಿಮ್ಮ ಪ್ರಕಾರ ಸಾಲ ಎಷ್ಟಾಯಿತು? ಮದ್ದು 20,000 ರೂಪಾಯಿ ಸಾಲ ಆಯಿತು ಇತ್ತು, 3,500 ರೂಪಾಯಿ ಚೆಕ್ಕನ್ನು ಜಮಾ ಮಾಡಿದ್ವಿ ಅಂತಾರೆ. ನಿಮ್ಮ ಸಾಲ ಎಷ್ಟಾಯ್ತು? 16,500 ರೂಪಾಯಿ ಆಯಿತು. ಆದರೆ ಆ ಚೆಕ್ ಇಲ್ಲಿವರೆಗೆ ಕಲೆಕ್ಷನ್ ಆಗಿಲ್ಲ. ಹಾಗಾದ್ರೆ ಚೆಕ್ ಕಲೆಕ್ಷನ್ ಆಗಿಲ್ಲ ಅಂದರೆ ಬ್ಯಾಂಕ್ ಪಾಸ್ಬುಕ್ ಒಳಗೆ ಎಂಟ್ರಿ ಇರುವುದಿಲ್ಲ. ಹಾಗಾದ್ರೆ ಬ್ಯಾಂಕ್ ಪಾಸ್ಬುಕ್ ಒಳಗೆ ಎಂಟ್ರಿ ಇಲ್ಲ ಅಂತಂದರೆ ಅಲ್ಲಿ ಸಾಲ ಎಷ್ಟರಪ್ಪ? 20,000 ರೂಪಾಯಿ, 20,000. ಸೊ ಪಾಸ್ಬುಕ್ಕಿನ ಪ್ರಕಾರ 20,000, ಕ್ಯಾಶ್ ಬುಕ್ಕಿನ ಪ್ರಕಾರ 16,500. ಹಾಗಾದ್ರೆ ಪಾಸ್ಬುಕ್ಕಿನ ಪ್ರಕಾರ ಏನು ಓವರ್ ಡ್ರಾಫ್ಟ್ ಐತಲ್ಲ ಅದನ್ನು ಇದಕ್ಕೆ ಸರಿ ಸಮ ಮಾಡಬೇಕಾದ್ರೆ 3,500 ರೂಪಾಯಿ ಏನು ಮಾಡಬೇಕು? ಪ್ಲಸ್ ಮಾಡಬೇಕಾ? ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದರೆ ಮೈನಸ್ 16,500 ಸಮ ಆಗ್ತದೆ. ಸೊ ಹಂಗಾರೆ ಈ 3,500 ರೂಪಾಯಿ ಯಾವ ಕಾಲಮ್ ಒಳಗೆ ಬರೀಬೇಕು? ಪ್ಲಸ್ ಕಾಲಮ್ ಒಳಗೆ ಬರೀಬೇಕು. ಎಲ್ಲ ಇವು ಮುಗಿದು, ಹೌದಲ್ಲ? ಮುಗಿದ ನಂತರ ಏನರಪ್ಪ ಮಾಡೋದು ಅಂತಂದರೆ ಟೋಟಲ್ ಮಾಡೋದು. ಎರಡು ಸೈಡ್ ಟೋಟಲ್ ಮಾಡಿರಿ. ಪ್ಲಸ್ ಕಾಲಮ್ ಎಷ್ಟು ಬಂತು ರೀ? ಮೈನಸ್ ಕಾಲಮ್ ಎಷ್ಟು ಬಂತು? 31,580. ಮೈನಸ್ ಕಾಲಮ್ ಪ್ಲಸ್ ಕಾಲಮ್ 9,100. ಹಂಗಾರೆ ತೆಗಿರಿ. 0, 8, 4, 11, 9 ಹೋದರೆ 2, 22,480 ರೂಪೀಸ್ ಬ್ಯಾಲೆನ್ಸ್ ಬಂತು. ಇದನ್ನು ಯಾವ ಕಡೆ ಬರೀಬೇಕ್ರಪ್ಪ? ಫಸ್ಟು ಮೈನಸ್ ಕಾಲಮ್ ಟೋಟಲ್ ಜಾಸ್ತಿ ಐತಿ, ಎರಡು ಕಡೆ ಬರ್ಕೊಡ್ರಿ. 31,580, 31,580. ಈಗ ಡಿಫ್ರೆನ್ಸ್ ಯಾವ ಕಡೆ ಬರೀಬೇಕು? ಡಿಫ್ರೆನ್ಸ್ ಎಷ್ಟು ಬಂತು? 22,480. ಇದನ್ನು ಯಾವ ಕಡೆ ಬರೀಬೇಕು? ಯಾವ ಕಡೆ ಕಾಲಮ್ ಐತಿ, ಯಾವ ಕಾಲಮ್ ಒಳಗೆ ಕಡಿಮೆ ಐತಿ ಅಲ್ಲಿ ಬರೀಬೇಕು, ಹೌದಲ್ಲ? ಸೊ ಹಂಗಾರೆ ಪ್ಲಸ್ ಕಾಲಮ್ ಒಳಗೆ ಬರೀತೀರಾ? ಎಷ್ಟಪ್ಪ? 22,480. 22,480. ಸೊ ಅದೇ ಏನು? ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ಕ್ಯಾಶ್ ಬುಕ್. ಮತ್ತು ಪ್ಲಸ್ ಕಾಲಮ್ ಒಳಗೆ ಬಂತಲ್ಲ ಸರ್, ಅದು ಬ್ಯಾಂಕ್ ಬ್ಯಾಲೆನ್ಸ್ ಏನಂತ ಹೇಳಿರಿ. ಇದೊಂದು ಪ್ರೊಸೀಜರ್ ಮಾಡೋದು. ಓಕೆ. ಸೊ ಹಂಗಾರೆ ಡಿಫ್ರೆನ್ಸ್ ಇಲ್ಲಿ ಬರೆದ್ವಿ ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಪರ್ ದಿ ಕ್ಯಾಶ್ ಬುಕ್ 22,480 ರೂಪೀಸ್. ಓಕೆ.